ನನ್ಗನ್ಸೋ ಮಟ್ಟಕ್ಕೆ ನಾನು ಕೇಳೋದಾದ್ರೆ ಮಾಧ್ಯಮಗಳು ಕೂಡ ವಿರೋಧ ಪಕ್ಷದವರ ಕೆಲಸ ಮಾಡಬೇಕು ಅಂಡ್ ಮಾಡ್ತಾ ಇದ್ದಾರೆ. ಮಾಧ್ಯಮದವರಷ್ಟು ಎನರ್ಜಿನೂ ಎಫರ್ಟ್ನು ನೀವು ಹಾಕ್ತಿಲ್ವಲ್ಲ ಅಂತ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಿಮಗೇನು ಈ ಹೋರಾಟಗಾರರಿಗೆ ಕಡಿಮೆ ಏನ್ರಿ ನಂಬರ್ಸು? RSS ತಗೊಳ್ಳಿ, VHP ತಗೊಳ್ಳಿ, BJP ಅಂತ ತಗೊಳ್ಳಿ, ನಿಮ್ಮಲ್ಲಿ ಹೋರಾಟಗಾರರಿದ್ದಾರೆ, ಆಡಳಿತಗಾರರಿಲ್ಲ. ಸೊ ದ್ಯಾಟ್ BJP ರಾಜ್ಯದಲ್ಲಿ ಫೇಲ್ಯೂರ್ ಮೇಲೆ ಫೇಲ್ಯೂರ್, ಸೋಲಿನ ಮೇಲೆ ಸೋಲು, ಮುಖಭಂಗ ಇದೀವ ಇಲ್ವಾ ಅಂತ ಅನಿಸ್ಕೊಳ್ತಾ ಇದ್ದೀರಿ. ಹೈಕಮಾಂಡ್ ಅವ್ರು ನಿಮ್ಮನ್ನ ಒಂಥರ ಮಲತಾಯಿ ನೋಡ್ತಾರಲ್ಲ, ಸೌತಿ ಮಕ್ಳನ್ನ ನೋಡ್ದಂಗೆ ನೋಡ್ತಾ ಇದ್ದಾರೆ. ಕ್ಯಾರೆ ಅನ್ನಲ್ಲ, ಇಲ್ಲ ಆ ರೀತಿ ಇಲ್ಲ. ಆಮೇಲೆ ನಿಮಗೆ ನಮ್ಮ ಪಾರ್ಟಿ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಅದಕ್ಕೆ ನಮಗೂ ಖುಷಿ ಇದೆ ನಿಮಗೆ ಬಹಳ ಸದ್ಯ ಅರ್ಥ ಮಾಡ್ಕೊಂಡು. ಏನಂತಂದ್ರೆ ನೋಡಿ, ನಾವು ಅದನ್ನೇ ಹೇಳಿದ್ದು, ಕಳೆದ 3 ವರ್ಷದಿಂದ ಕೂಡ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದೀವಿ. ನಮ್ಮದೇ ಆದಂಥ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇದೆ. ಇಲ್ಲಿ ಸಮಸ್ಯೆ ಆಗ್ತಿರೋದು ಏನು ಅಂತಂದ್ರೆ, ಈಗ ದಿನೋಶ್ ಹೇಳ್ದಂಗೆ ಒಂದು ಬಂಡ್ ಸರ್ಕಾರ ಇದು. ಆಮೇಲೆ ಒಂದು ನೋಡಿ ಮೇಡಮ್, ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಬಸವರಾಜ್ ಸರ್ಗೂ ಗೊತ್ತಿರುತ್ತೆ, ಬರೀ ಹೋರಾಟದಿಂದನೇ ಎಲ್ಲವನ್ನ ಮಾಡ್ಬಿಡ್ತೀವಿ ಖಂಡಿತವಾಗ್ಲಿಲ್ಲ. ಕೆಲವೊಂದ್ಸತಿ ಹೋರಾಟ ಬರಬೇಕಾಗ್ತದೆ, ಕೆಲವೊಂದ್ಸತಿ ಕಾನೂನಾತ್ಮಕವಾಗಿ ಹೋಗ್ಬೇಕಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ವಿಚಾರಗಳನ್ನು ಒಂದೊಂದು ರೀತಿ ಹೇಳಬೇಕಾಗತ್ತೆ. ಬರೀ ಎಲ್ಲ ಬೀದಿಲಿ ಕೂತ್ಕೊಂಡೆ ಹೋರಾಟ ಬದಲಾವಣೆ ಆಗಂಗಿದ್ರೆ ಇವತ್ತು ಏನೇನೋ ಆಗ್ಬಿಡ್ತಿತ್ತು ದೇಶದಲ್ಲಿ. ಆಯಾ ಸಂದರ್ಭಕ್ಕೆ ಈಗ ನೀವು ಬೀದಿಲಿ ಕೂತು ಹೋರಾಟ ಮಾಡಲ್ಲ ಅಂತ ಹೇಳಿದ್ರಿ, ಮೈಸೂರು ಪಾದಯಾತ್ರೆ ಮಾಡಿದ್ವಿ. ಈಗ JDS ನಮ್ಮ ಅಲಯನ್ಸ್ ಪಾರ್ಟ್ನರ್ ಬಿಡದಿ ಟೌನ್ಶಿಪ್ ಹೋರಾಟ ಮಾಡಿದ್ರು, ನಾವು ಕೂಡ ಅಲ್ಲಿ ಒಂದು ನಿಯೋಗ ಹೋದಂಥದ್ದು. ಆಮೇಲೆ ಕೆಲವೊಂದನ್ನ ಕಾನೂನಾತ್ಮಕವಾಗಿ ದೇವೇಗೌಡರು ಯಡಿಯೂರಪ್ಪ ಜಂಟಿಯಾಗಿ ಬಿಡದಿಗೆ ಹೋಗ್ತಾರಂತೆ ಅಂತ ಹೋಗ್ಬಿಟ್ರೆ ಏನೇನಾಗುತ್ತೆ ಅಂತ ನಾವು ವಿಶ್ಲೇಷಣೆ ಮಾಡಿದ್ವಿ. ಎಲ್ಲಿ ಹೋದ್ರೆ ಅದು ಪರಿಣಾಮನೇ ಬೇರೆ ಇರುತ್ತೆ ಬಿಡಿ, ಹೋಗ್ತಾರೆ. ಹೋಗಲ್ಲ ಯಾಕೆ? ಈಗ ನೋಡಿ, ಲೋಕಸಭೆ ಚುನಾವಣೆಯಲ್ಲಿ ಜೊತೆಗೆ ಮಾಡಿದ್ರಲ್ಲ ದೇವೇಗೌಡ ಸಾಹೇಬ್ರು ಮತ್ತೆ ಯಡಿಯೂರಪ್ಪ ಸಾಹೇಬ್ರು, ಜೊತೆಗೆ ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದು ಪ್ರಶ್ನೆ ಅಲ್ಲ, ನಾನು ಅದನ್ನೇ ಹೇಳಿದೆ. ನೋಡಿ, ನೀವು ರಾಜಕೀಯದ ವ್ಯವಸ್ಥೆ ವಿರೋಧ ಪಕ್ಷದವ್ರು ಅಂದ್ರೆ ಬರೀ ಬೀದಿಲ್ ಕೂರ್ಬೇಕು ಹಂಗ ಆಗೋದಿಲ್ಲ. ಬೀದಿಲ್ ಕೂರೋ ಸಮಯ ಬಂದ್ರೆ ಬೀದಿಲ್ ಒಂದ್ ನಿಮಿಷ ಲೆಟ್ ಫಿನಿಶ್, ನೀವು ಇಂಟರಪ್ಟ್ ಮಾಡಬಾರ್ದು. ಕೇಳಿಸ್ಕೊಳ್ಳಿ, ನಿಮ್ಮ ಹೊಂದಾಣಿಕೆ ಎಲ್ಲಿ ತನಕ ಇದೆ ಗೊತ್ತಾ? ಲೀಡರ್ಸ್ ಗಳು ಬರ್ತೀರಿ, ಹೊಂದಾಣಿಕೆ ಬೇಡ. ನಿಮ್ ಹೊಂದಾಣಿಕೆ ಬಿಡಿ, ಅದು ಸುಮ್ಮನೆ ನೀವು ಅದಕ್ಕೆಲ್ಲ ನಾನು ಯಾವ್ದೋ ಗಾಡಿ ಗುಂಡಾಡ್ಸೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಬೀದಿಲ್ ಕುತ್ಕೊಂಡೆ ಎಲ್ಲ ಹೋರಾಟ ಆಗಂಗಿದ್ರೆ ಆ ರೀತಿ ಆಗ್ತಿರ್ಲಿಲ್ಲ. ಬೀದಿಲ್ ಹೋರಾಟ ಮಾಡ್ಬೇಕು ಅಂತ ಬಂದಾಗ ಮಾಡಿದೀವಿ. ಬೆಳಗಾವಿ ಇರ್ಬೋದು, ಬಿಡದಿ ಇರ್ಬೋದು, ಮೈಸೂರು ಪಾದಯಾತ್ರೆ ಇರ್ಬೋದು, ಮೂಡ ಇರ್ಬೋದು, ಕೆಲವೊಂದನ್ನ ಕಾನೂನಾತ್ಮಕವಾಗಿ, ಕೆಲವೊಂದನ್ನ ಅಡ್ಮಿನಿಸ್ಟ್ರೇಟಿವ್ ಆಗಿ ಬದಲಾವಣೆಗಳು ತರ್ತೀವಿ. ಬಸವರಾಜ್ ಸರ್, ನಾನು ಈ ಕಾಂಗ್ರೆಸ್ ಹೈರಾರ್ಕಿ ಬಗ್ಗೆ ನಿಮ್ಗೆ ಕೇಳೋದಾದ್ರೆ ನೋಡಿ, ಅವ್ರಿಗೆ DK ಶಿವಕುಮಾರ್, ಸಿದ್ದರಾಮಯ್ಯ ಅಂತಿದ್ದಾರೆ, ಒಂದು ಶಿಸ್ತು ಸಮಿತಿ ಅಂತಿದೆ, ಅದಾದ್ಮೇಲೆ KPCC ಅಂತಿದೆ, AICC ಅಂತಿದೆ. ಇಷ್ಟೊಂದು ಅದ್ಭುತವಾಗಿ ಅದನ್ನ ಕ್ರಮ ಇಟ್ಕೊಂಡಿದ್ದಾರೆ. BJP ಹಂಗಲ್ಲ, ಮಾತೆತ್ತಿದ್ರೆ ನಂಗೆ RSS ಅಲ್ಲಿ ಅವ್ರು ಗೊತ್ತಾ, ನನಗೆ ಹೈಕಮಾಂಡ್ ನೇರವಾಗಿ ಪರಿಚಯ ಇದೆ ಗೊತ್ತಾ, ನಾನು ಹೋಗಿ ಭೇಟಿ ಬರ್ತೀನಿ ಗೊತ್ತಾ, ಹಿಂಗೆ ಮಾಡ್ಕೊಂಡು ಅಡುಗೆ ಭಟ್ರು ಜಾಸ್ತಿ ಆಗಿದ್ದಾರೆ, ಪರಿಣಾಮ ಅಡುಗೆ ಹದಗೆಟ್ಟು ಹೋಗ್ತಾ ಇದೆ ಅಂತ. Too many cooks spoil the broth ಅಂತ ಅಲ್ವಾ? ಸಿಂಪಲ್. ಹಾಗೆ ಏನಾಗಿದೆ, BJP ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಅಥವಾ JDS ಆಗಲಿ, ಕಾಂಗ್ರೆಸ್ ಆಗಲಿ, ಯಾವಾಗಲೂ ಕೂಡ ಒಂದು ಪಕ್ಷಕ್ಕೆ ಒಂದು ಲೈಫ್ ಸೈಕಲ್ ಇರ್ತದೆ. ಅದು ಹೋರಾಟದ ದಿನಗಳಿಂದ ಹೋರಾಟದಿಂದ ಹೊಮ್ಮುತ್ತದೆ, ಮುಂದೆ ಅದೊಂದು ಉಚ್ಚಾಯ ಇರ್ತದೆ, ಆಮೇಲೆ ತನ್ನ ಒಳಗಿನ ಒಡಕಿನಿಂದನೇ ಬೀಳಕ್ಕೆ ಶುರುವಾಗ್ತದೆ. ಈಗ ಏನಾಗಿದೆ ಅಂದರೆ, ಈಗ ಯಾವುದನ್ನು ಯಾವ ಒಂದು ರೀತಿಯ ಪಾಳೆಗಾರಿಕೆಯನ್ನು ವಿರೋಧಿಸಿಕೊಂಡು ಕಾಂಗ್ರೆಸ್ನಲ್ಲಿ ಪಾಳೆಗಾರಿಕೆ ಇದೆ ಅಂತ ಅದನ್ನು ವಿರೋಧಿಸಿಕೊಂಡು ಅನೇಕ ಪಕ್ಷ ಹುಟ್ಟಿಕೊಂಡವಲ್ಲ, ಅವು ಅದೇ ಪಾಳೆಗಾರಿಕೆಗೆ ಬಂದ್ಬಿಟ್ಟು. ಯಾವ ಹೈಕಮಾಂಡ್ ಕಲ್ಚರ್ ಇದೆ ಕಾಂಗ್ರೆಸ್ ಅನ್ಕೊಂಡು ಬಂದ್ರಲ್ಲ ಕಾಂಗ್ರೆಸ್ಸಲ್ಲಿ, ಅದೇ ಹೈಕಮಾಂಡ್ ಕಲ್ಚರ್ BJPಯಲ್ಲೂ ಶುರುವಾಯಿತು. ಅದ್ರ ಜೊತೆಗೇನೆ ಇತ್ತೀಚೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರೋಣ. ಈಗ ರಾಜ್ಯದಲ್ಲಿರೋ ಒಡಕುಗಳು ನಮ್ಗೆ ಗೊತ್ತಿದೆ. ಕೇಂದ್ರದಲ್ಲೂ ಕೂಡ ಏನಾಗಿದೆ, ಈಗ 12 ವರ್ಷ ಅಧಿಕಾರ ಆದಮೇಲೆ ಈ ಸೆಪ್ಟೆಂಬರ್ಗೆ ಮೋದಿ ಅವ್ರಿಗೆ 75 ವರ್ಷ ಆಗುತ್ತೆ. ಮೋದಿ ನಂತರ ಯಾರು ಅಂತ ಒಂದು ಮುಖ ಅವ್ರಿಗೆ ಬೇಕು. ಆ ಪ್ರಶ್ನೆ ಕೇಳ್ಕೊಂಡ ತಕ್ಷಣ ಪಕ್ಷದಲ್ಲಿ ಅನೇಕ ಬಿರುಕುಗಳು ಉಂಟಾಗ್ತವೆ. ಯಾಕಂದರೆ ಮೋದಿ ನಂತರ ಇಂಥವ್ರಂತ ಒಬ್ಬರ ಹೆಸರಿಲ್ಲ, ಅಲ್ಲಿ ಒಬ್ಬರು ಆಮದ್ ಬೇರೆ, ಅಮಿತ್ ಶಾನ, ಯೋಗಿ ಆದಿತ್ಯನಾಥ್. ಆಮೇಲೆ ಅದರ ಜೊತೆಗೇನೆ RSS ಮತ್ತು BJP ನಡುವಿನ ಸಂಬಂಧ ಭಾಳ ಕೆಟ್ಟೋಗಿದೆ. ಅದು ಕಳೆದ ವರ್ಷ ಈ JP ನಡ್ಡಾನೇ ಹೇಳಿಬಿಟ್ರು, ನಮ್ಗೆ RSS ಅಗತ್ಯ ಇಲ್ಲ ಗೆಲ್ಲೋದಕ್ಕೆ ಅಂತೇಳಿ. ಯಾಕಂದರೆ BJP ಹತ್ರ ಅಷ್ಟು ರೀತಿ ಸಂಪನ್ಮೂಲ ಮತ್ತು RSSಗೆ ಸಡ್ಡು ಹೊಡೆಯಷ್ಟು ಬ್ರ್ಯಾಂಡ್ ಮೋದಿನೇ ಇದೆ. ಈಗ ಇವೆಲ್ಲ ಸೇರಿಕೊಂಡು ಅಲ್ಲಿ ಒಂದು ರೀತಿಯ ತಲ್ಲಣ ಶುರುವಾಗಿದೆ. ಅದ್ರ ಜೊತೆಗೇನೆ ಕರ್ನಾಟಕದಲ್ಲಿ ಇಲ್ಲಿ ವಿಜಯೇಂದ್ರ ಹೇಗೆ ಮಾತಾಡ್ತಾರೆ. ಒಂದು ಕಾಲದಲ್ಲಿ BJP ಲಿಂಗಾಯತರ ಪಕ್ಷ ಅಂತಿತ್ತು, ಅಥವಾ ಅದು ಯಡಿಯೂರಪ್ಪನವರ ಒಂದು ವರ್ಚಸ್ಸಿನಲ್ಲಿತ್ತು. ಏನೇನೋ ಮಾತಾಡ್ಬಿಟ್ರು. ಕೂಡಿಕೆ ಸಂಗಮದ ನಾವು ಬೇಕೇನ್ರ ಅಂತ ಅನಂತಕುಮಾರ್ ಹೆಗಡೆ ಹೇಳ್ತಾರೆ. ಲಿಂಗಾಯತರ ನಾವು ಒಬ್ಬ ವ್ಯಕ್ತಿ ಬೇಕಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನೇನೋ ಮಾತಾಡಿದ್ರು. ಯಾರ ಬಗ್ಗೆ ಮಾತಾಡಿದ್ರು? ಮೊನ್ನೆ ಸುರೇಶ್ ಕುಮಾರ್ ಅಲಾರ್ಮ್ ನೋಡಿದಾಗ ಎದ್ದೇಳ್ತಾರೆ ಮನುಷ್ಯ, ಕೆಲವರು ಅದರ ಅಲಾರ್ಮ್ ಆಫ್ ಮಾಡ್ಕೊಂಡು ಮತ್ತೆ ಮಲ್ಕೊಳ್ತಾರೆ, ಹೇಳ್ಬೇಕು. ಯಾರು ಕುರಿತು ಮಾತಾಡಿದ್ದು? ಕಾಂಗ್ರೆಸ್ ಕುರಿತು ಹೇಳ್ತಾ ಇದ್ರು ಅವರು. ಕಾಂಗ್ರೆಸ್ ಬಗ್ಗೆ ಸುರೇಶ್ ಕುಮಾರ್ ಟ್ವೀಟ್ ಮಾಡಿದ್ದು ಆ ಥರ, BJP ಬಗ್ಗೆನೇ ಹೇಳಿದ್ದು. ಹೀಗಿರುವಾಗ
ಇಲ್ಲಿ ಯಾವಾಗ ತನ್ನ ಒಳಗಿನ ಸಮಸ್ಯೆಗಳನ್ನ ಬಗೆಹರಿಸ್ಕೋದಿಲ್ಲ. ಯಾವುದೋ ಪಕ್ಷ ಆಗಲಿ, JDS ತನ್ನ ಒಳಗಿನ ಸಮಸ್ಯೆಗಳನ್ನು ಸರಿಯಾಗಿ ಬಗೆಹರಿಸ್ಕೊಂಡಿದ್ರೆ ಅವರು NDA ಹೋಗೋ ಪ್ರಮೇಯ ಬರ್ತಾ ಇರಲಿಲ್ಲ. ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು ಬಿಜೆಪಿ ಹೋಗ್ತಿದ್ದೆ ಅಂತ ಹೇಳ್ಕೊಂಡು ಹೋದ್ರು. ಕುಮಾರಸ್ವಾಮಿ, ದೇವೇಗೌಡರು CM ಇಬ್ರಾಹಿಂ, ಪಕ್ಷದ ಅಧ್ಯಕ್ಷ CM ಇಬ್ರಾಹಿಂ ಅವರು ಹೊರಗಡೆ ಇಟ್ಟು ತಾವೇ ತೀರ್ಮಾನ ತಗೊಂಡು ಕೊಟ್ಟ ಕಾರಣ ಏನು? ಇದು ನಮ್ಮ ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಮೊದಲು ಯಾವುದೇ ಪಕ್ಷ ಆಗಲಿ ತನ್ನ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ತನ್ನ ಆಂತರಿಕ ಒಂದು ಒಗ್ಗಟ್ಟನ್ನ ಮಾಡ್ಕೋಬೇಕು. ಈಗ ಏನಮ್ಮ ಹೇಳಿದ್ರಲ್ಲಿ ನೀವು ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆರೋಪ ಮಾಡಿದ್ದು ಯಾರು? ಹೊರಗಿನವ್ರು ಮಾಡಿದ್ರಾ? ಯತ್ನಾಳ್ ತಾನೇ ಮಾಡಿದ್ದು, ಬಿಜೆಪಿ ತಾನೇ ಮಾಡಿದ್ದು. ನೀವು ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಆಗಿದ್ದೀರಿ, ಅಡ್ಜಸ್ಟ್ ಆರೋಪ ಮಾಡಿದ್ದು ಯಾರು? ಸರ್, ಈಗ ಜನರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ಯಾವ ಪಾರ್ಟಿನ ನಂಬಬೇಕು ಸರ್? ಅಂದ್ರೆ ನಮ್ಮ ಹಣೆ ಬರದಲ್ಲಿ ಬರದೇ ಇಲ್ವಾ? ಇವ್ರ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ? ಏನಾಗಿದೆ, ನಾನು ಭಾರತದ ಮತ್ತು ಕರ್ನಾಟಕ ಎಲ್ಲ ರಾಜಕಾರಣ ನೋಡಿ, ಮುಂಚೆ ಏನಾಗ್ತಿತ್ತು ಅಂದ್ರೆ ಒಂದು ಹೋರಾಟದಿಂದ ಹೊಸ ಸರ್ಕಾರ ಬರ್ತಿತ್ತು. ಅದು ಬೋಫೋರ್ಸ್ ಕಾರಣ ಇರ್ಬೋದು, UP ಸಿಂಗ್ ಸರ್ಕಾರ, ಅಥವಾ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಕಾಲದಲ್ಲಿ ಬಂದ ಜನತಾ ಪಾರ್ಟಿ ಇರ್ಬೋದು, ಅಣ್ಣಾ ಹಜಾರೆ ಚಳವಳಿ ಇರ್ಬೋದು. ಒಂದು ಹೋರಾಟದಿಂದ ಬಂದು ಬರೋ ಹೊಸ ಸರ್ಕಾರ ಬೇರೆ. ಈಗೇನಾಗಿಬಿಟ್ಟಿದೆ, ಇರೋ ಸರ್ಕಾರ ಭ್ರಷ್ಟಾಚಾರ ಮಾಡಿ 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 ಅದೇ ಬೀಳ್ಬೇಕು, ಅದೇ ಜನ ಒಲವನ್ನು ಕಳ್ಕೋಬೇಕು. ಆಮೇಲೆ ನಾವು ಅನಿವಾರ್ಯವಾಗಿ ನಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಮನಸ್ಥಿತಿಗೆ ಬಂದಿವೆ ಪಕ್ಷಗಳು. ಕಾಂಗ್ರೆಸ್ ಏನ್ ಮಾಡುತ್ತೆ ಮಾಡ್ಕೊಂಡು ಒಂದು ದಿನ ಕಾಂಗ್ರೆಸ್ ಬೇಸತ್ತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಸತ್ತು, ನಮ್ಗೆ ಒಲಿತಾರೆ ಅಂತ ಇವರು ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಮೋದಿ ಏನ್ ಮಾಡ್ಕೊಳ್ಳಿ ಕೊನೆಗೆ ಬೇಸತ್ತು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಈ ಕಾಂಗ್ರೆಸ್. ದಿಸ್ ಇಸ್ ವೆರಿ ರಾಂಗ್, ವೆರಿ ಡೇಂಜರಸ್ ಟ್ರೆಂಡ್ ಅಂತ ನಾನು ಹೇಳೋದು. ಜನರಿಗೆ ನೀವು ಕೇಳಿದಂಗೆ ಯಾರು ನಂಬಬೇಕು ಅಂತ ಅರ್ಥ ಆಗೋದಿಲ್ಲ. ಅನಿವಾರ್ಯವಾಗಿ ಮತ್ತೊಬ್ಬನ ಆಯ್ಕೆ ಮಾಡಬೇಕಾಗ್ತದೆ. ಒಬ್ಬನ ಮೇಲೆ ಸಿಟ್ಟಿರ್ತದೆ, ನನಗೆ ರಿಷಿಕ್ ಮೇಲೆ ಸಿಟ್ಟು, ಸುಮ್ಮನೆ ಸಿಟ್ಟಿಗೋಸ್ಕರ ಇನ್ನೊಬ್ಬನ ವೋಟ್ ಮಾಡೋದು ಅವ್ನು ಸರಿ ಅಂತ ಅಲ್ಲ. ಇವ್ರ ಮೇಲೆ ಸಿಟ್ಟಿದೆ ನನಗೆ ಅಷ್ಟೇ. ನೆಗೆಟಿವ್ ವೋಟ್, ಆ ನೆಗೆಟಿವ್ ವೋಟ್ ಮೇಲೆ ಪಾಲಿಟಿಕ್ಸ್ ಮಾಡೋದು ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ ಬಹಳ ಡೇಂಜರಸ್. ಕರೆಕ್ಟ್.